ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈ ಸಬ್ಜೆಕ್ಟಲ್ಲಿ ಬರುವಂಥ 5 ಅಂಕದ ಮೊದಲನೇ ಮೆಥಡ್ ಲಿವರೇಜ್. ಲಿವರೇಜ್ ಪ್ರಾಬ್ಲಮ್ನ ಹೇಗೆ ಕೇಳ್ತಾರೆ, ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು, ಹೇಗೆ ಮಾರ್ಕ್ಸ್ ಸೆಕ್ಷನ್ ಡಿವೈಡ್ ಇರುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಲಿವರೇಜ್ ಪ್ರಾಬ್ಲಮ್ that it will come for 5 marks, the cut of the marks, and how to solve the problem and how to practice the problem, which problem will come for the exam. So we will discuss in this video. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಅದನ್ನು ಜಾಯ್ನ್ ಆಗೋದ್ರಿಂದ ನಿಮಗೆ ಎಲ್ಲ ವಿಷಯಗಳ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ, ಎಲ್ಲ ವಿಷಯಗಳ ಇಂಪಾರ್ಟೆಂಟ್ ಕ್ವಶನ್ಸ್ ಸಿಗುತ್ತೆ. ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಕ್ಯುರೇಟ್ ಕ್ವಶನ್ಸ್ನೇ ನಾವು ಹಾಕ್ತೀವಿ, ಹಾಗೂ ಓದುವಂಥ ಈಸಿ ಮೆಥಡ್ಸ್ ಕೂಡ ನಾವು ಅದರಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಆದ್ದರಿಂದ ಯೂಟ್ಯೂಬ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ಈಗ ವಿಡಿಯೋದಲ್ಲಿ ನಾನು ಮೊದಲು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ವಿತ್ ಕಂಬೈನ್ಡ್ ಲಿವರೇಜ್. ನೆನ್ಪಿಟ್ಕೊಳ್ಳಿ, ಕಂಬೈನ್ಡ್ ಲಿವರೇಜ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ನಾನು ನಂಬರ್ಸ್ನ ಚೇಂಜ್ ಮಾಡಿದ್ದೀನಿ, ಸೇಮ್ ಕ್ವಶನ್ಸ್ ಬರುತ್ತೆ, ನಂಬರ್ಸ್ ಅಷ್ಟೇ ಚೇಂಜ್ ಆಗಿರುತ್ತೆ, ಸೇಮ್ ಫಾರ್ಮ್ಯಾಟ್ ಯೂಸ್ ಮಾಡಿ ಸೇಮ್ ಮೆಥಡೇ ಬರುತ್ತೆ. ನಾವು ಕಂಡುಹಿಡಿಬೇಕಾಗಿರೋದು ಆಪರೇಟಿಂಗ್, ಫೈನಾನ್ಷಿಯಲ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್. ಮೂರೂ ನೀವು ಅಲ್ಲಿ ಬಿಡಿಸಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈಗ ನಾವು ಪ್ರಿಪೇರ್ ಮಾಡ್ತಾ ಇರೋದು ಆಪರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್ ಮತ್ತು ಕಂಬೈನ್ಡ್ ಲಿವರೇಜ್. ಆ ಮೂರು ಲಿವರೇಜ್ಗೆ ನೀವು ಮೊದಲು ಒಂದು ಚಾರ್ಟ್ನ ಸಾಲ್ವ್ ಮಾಡಬೇಕಾಗುತ್ತೆ. ಅಂದರೆ ಬೇಕಾಗಿರುವಂಥ ಇನ್ಫಾರ್ಮೇಷನ್, ಫಾರ್ಮುಲಾ ಸಾಲ್ವ್ ಮಾಡೋದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ನೀವು ಕಂಡುಹಿಡಿಬೇಕಾಗುತ್ತೆ. ಆ ಚಾರ್ಟ್ನ ನಾವು ಮೊದಲು ಹಾಕ್ತೀವಿ. ಅದಕ್ಕೇನು ಮಾಡ್ತೀವಿ ಅಂದರೆ 2 ಕಾಲಮ್ನ ಪ್ರಿಪೇರ್ ಮಾಡ್ಕೋತೀವಿ, ಒಂದು ಪರ್ಟಿಕ್ಯುಲರ್ ಕಾಲಮ್, ಒಂದು ರುಪೀಸ್ ಕಾಲಮ್. ಪರ್ಟಿಕ್ಯುಲರ್ ಕಾಲಮ್ನಲ್ಲಿ ಮೊದಲೇ ಟ್ರಾನ್ಸಾಕ್ಷನ್ ಯಾವುದಂದರೆ ಸೇಲ್ಸ್. ಎಷ್ಟು ಸೇಲ್ ಆಗಿದೆ ಅದನ್ನು ಹೇಗೆ ಕಂಡುಹಿಡಿಯೋದು? ಕ್ವಶನಲ್ಲಿ ನೋಡಿ, ಫಸ್ಟು ಸೆಲ್ಲಿಂಗ್ ಯೂನಿಟ್ ಕೊಟ್ಟಿದ್ದಾರೆ 100. ಒಂದಕ್ಕೆ ಸೇಲ್ ಮಾಡೋದಕ್ಕೆ 100 ರೂಪೀಸ್ ಪ್ರೈಸ್ ಇದೆ. ಸೇಲ್ ಆಗಿರುವಂಥ ಯೂನಿಟ್ಸ್ ಎಷ್ಟು? ಸೋಲ್ಡ್ ಯೂನಿಟ್ಸ್ 2000. 2000 ಯೂನಿಟ್ಸ್ನ ಪರ್ ಯೂನಿಟ್ 100 ರೂಪೀಸ್ ನನಗೆ ಸೇಲ್ ಮಾಡಿದ್ದಾರೆ. ಸೇಲ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 2000 × 100 2 lakh ರೂಪೀಸ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಇದರಲ್ಲಿ ವೇರಿಯೇಬಲ್ ಕಾಸ್ಟ್. ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಫಾರ್ಮ್ಯಾಟ್ ಆಫ್ಟರ್ ಸೇಲ್ಸ್ ವೇರಿಯೇಬಲ್ ಕಾಸ್ಟ್. ನೀವು ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಡಿಡಕ್ಟ್ ದ ವೇರಿಯೇಬಲ್ ಕಾಸ್ಟ್ ಫಾರ್. ವೇರಿಯೇಬಲ್ ಕಾಸ್ಟ್ ಏನಿದೆ ಕ್ವಶನಲ್ಲಿ, ವೇರಿಯೇಬಲ್ ಕಾಸ್ಟ್ ಪರ್ ಯೂನಿಟ್ 50 ರೂಪೀಸ್ ಇದೆ. ಪರ್ ಯೂನಿಟ್ ಅಂದರೆ 1 ಯೂನಿಟ್ಗೆ. ಆಲ್ರೆಡಿ ನಮಗೆ ಗೊತ್ತು, ನಾವು ಎಷ್ಟರದ್ದು ಯೂನಿಟ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ, 2000 ಯೂನಿಟ್. 2000 ಯೂನಿಟ್ಗೆ 50 ರೂಪೀಸ್ ನಂಗೆ ಮಲ್ಟಿಪ್ಲೈ ಮಾಡಿದಾಗ 1 lakh ರೂಪೀಸ್ ಬರುತ್ತೆ. ಇದು ವೇರಿಯೇಬಲ್ ಕಾಸ್ಟ್. 2 lakhನಲ್ಲಿ ನಾವು 1 lakhನ ಡಿಡಕ್ಟ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಆನ್ಸರ್ ಬರುತ್ತೆ. ಇದನ್ನು ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ, 1 lakh ರೂಪೀಸ್. ನೆಕ್ಸ್ಟ್ ಸ್ಟೆಪ್ಪು, ನೀವು ಫಿಕ್ಸ್ಡ್ ಕಾಸ್ಟ್ನ ಮೈನಸ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟು ಕ್ವಶನಲ್ಲಿ ಎಷ್ಟಿದೆ ಅಂದರೆ ಫಿಕ್ಸ್ಡ್ ಕಾಸ್ಟ್ ರೂಪೀಸ್ 30,000. ಇದರಲ್ಲಿ ಯಾವುದೇ ರೀತಿಯಾದ ಪರ್ ಯೂನಿಟ್ ಅನ್ನೋ ಶಬ್ದ ಇರೋದಿಲ್ಲ. ಆದ್ದರಿಂದ ಡೈರೆಕ್ಟಾಗಿ ನೀವು ಅಮೌಂಟ್ ತೊಗೋಬೇಕು. ಇದಕ್ಕೆ ಯಾವುದೇ ರೀತಿಯಾದ ಯೂನಿಟ್ಸ್ನ ಮಲ್ಟಿಪ್ಲೈ ಮಾಡೋದಿಲ್ಲ. 30,000 ಡೈರೆಕ್ಟಾಗಿ ತೊಗೋಬೇಕಾಗುತ್ತೆ. ಫಿಕ್ಸ್ಡ್ ಕಾಸ್ಟ್ 30,000. 1 lakhನಲ್ಲಿ ನೀವು 30,000ನ ಮೈನಸ್ ಮಾಡಿದಾಗ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಎಷ್ಟು ಬಂತು? 70,000 ರೂಪೀಸ್. ಸೇಲ್ಸ್ನಲ್ಲಿ ಮೊದಲು ವೇರಿಯೇಬಲ್ ಕಾಸ್ಟ್ನ ಮೈನಸ್ ಮಾಡಬೇಕು, ಕಾಂಟ್ರಿಬ್ಯೂಷನ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ನ ಆನ್ಸರ್ನ ಮೈನಸ್ ಮಾಡಬೇಕು, ಆವಾಗ EBIT ಬರುತ್ತೆ. EBIT ಆದ ನಂತರ ನಮಗೆ EBT ಬೇಕು, ಅಂದರೆ ಇದರಲ್ಲಿರೋ I ರಿಮೂವ್ ಆಗಬೇಕು. I ಅಂದರೆ ಏನು? ಇಂಟ್ರೆಸ್ಟ್. ಇಂಟ್ರೆಸ್ಟ್ನ ಎದ್ರ ಮೇಲೆ ಚಾರ್ಜ್ ಮಾಡ್ತಾರೆ? ಯಾವಾಗಲೂ ಡಿಬೆಂಚರ್ ಮೇಲೆ. ಡಿಬೆಂಚರ್ ಒಂದು ಲೋನ್, ಅದ್ರ ಮೇಲೆ ನಾವು ಬಡ್ಡಿಯನ್ನು ಕಂಡುಹಿಡಿಬೇಕು. ಡಿಬೆಂಚರ್ ಎಷ್ಟು ಅಮೌಂಟ್ ಇದೆ ಕ್ವಶನಲ್ಲಿ? 1 lakh ರೂಪೀಸ್ ಇದೆ. ಡಿಬೆಂಚರ್ನ ನೇಮ್ ಏನಿದೆ? 12% ಡಿಬೆಂಚರ್. ಆ 12% ಅದರ ಇಂಟ್ರೆಸ್ಟ್. 1 lakh ಮೇಲೆ 12%. ಇಂಟ್ರೆಸ್ಟ್ ಕಂಡುಹಿಡಿತಾ ಇದ್ದೀವಿ. ಇಂಟ್ರೆಸ್ಟ್ ಕಂಡುಹಿಡಿಬೇಕಂದ್ರೆ 1 lakh × 12% ಮಾಡಿದಾಗ 12% ಮಾಡಿದಾಗ 12,000 ಬರುತ್ತೆ. ಈಗ ನಾವು ಮೈನಸ್ ಮಾಡಿದಾಗ ಬ್ಯಾಲೆನ್ಸ್ಗೆ ನಾವು EBT ಅಂತ ಕರಿತೀವಿ, 58,000. ಈ ರೀತಿಯಾಗಿ ನೀವು ಈ ಚಾರ್ಟ್ನ ಪ್ರಿಪೇರ್ ಮಾಡಬೇಕು. ಸೇಲ್ಸ್, ವೇರಿಯೇಬಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್, ಇಂಟ್ರೆಸ್ಟ್, ಈ 3 ಟ್ರಾನ್ಸಾಕ್ಷನ್ ನೀವು ನೆನ್ಪಿಟ್ಕೋಬೇಕು. ಬಂದ ಆನ್ಸರ್ಗೆ ನಾವು ಏನಂತ ಕರಿತೀವಿ ಅದನ್ನು ಕೂಡ ಅಕ್ಯುರೇಟಾಗಿ ನೆನ್ಪಿಟ್ಕೋಬೇಕು. ಯಾಕಂದರೆ ಫಾರ್ಮುಲಾದಲ್ಲಿ ನಾವು ಈ ಬಂದಿರುವಂಥ ಆನ್ಸರ್ನ ಯೂಸ್ ಮಾಡ್ಕೊಂಡು ಫಾರ್ಮುಲಾ ಸಾಲ್ವ್ ಮಾಡ್ತೀವಿ. ನಾವು ಕಂಡುಹಿಡಿಯಬೇಕಾಗಿರೋ ಮೊದಲನೇ ಲಿವರೇಜ್ ಯಾವುದಂದರೆ ಆಪರೇಟಿಂಗ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ನ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಆಲ್ರೆಡಿ ನಾವು ಮೇಲೆ ಕಂಡುಹಿಡಿದಿದ್ದೀವಿ ಚಾರ್ಟ್ನಲ್ಲಿ. ನಮ್ಮ ಆನ್ಸರ್ ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿದೆ ಅಂದರೆ 1 lakh ರೂಪೀಸ್ ಬಂದಿದೆ. ನಮ್ಮ EBIT ಆನ್ಸರ್, EBIT ಆನ್ಸರ್ ಎಷ್ಟು ಬಂದಿದೆ ಅಂದರೆ 70,000 ರೂಪೀಸ್. ಈಗ ನಾವು ಅದನ್ನ ಆನ್ಸರ್ನಲ್ಲಿ ಎಂಟ್ರಿ ಮಾಡೋಣ. 1 lakh ಡಿವೈಡೆಡ್ ಬೈ 70,000 ಮಾಡಿದಾಗ 1.42 ಲಿವರೇಜ್. ಈಗ ಸೆಕೆಂಡ್ ಲಿವರೇಜ್ನ ಕಂಡುಹಿಡಿಯೋಣ. ಸೆಕೆಂಡ್ ಲಿವರೇಜ್ ಯಾವ್ದು ಕಂಡುಹಿಡಿಬೇಕಂದ್ರೆ ನಾವು ಕಂಡುಹಿಡಿದಿದ್ದು ಆಪರೇಟಿಂಗ್ ಲಿವರೇಜ್ ಆಯಿತು. ಈಗ ಕಂಡುಹಿಡಿಬೇಕಾಗಿರೋದು ಫೈನಾನ್ಷಿಯಲ್ ಲಿವರೇಜ್. ಫೈನಾನ್ಷಿಯಲ್ ಲಿವರೇಜ್ನ ಫಾರ್ಮುಲಾ ಏನಂದರೆ EBIT ಡಿವೈಡೆಡ್ ಬೈ EBT.
ಸೊ ನಾವು ಚಾರ್ಟ್ನಲ್ಲಿ ಎರಡೂ ಕಂಡುಹಿಡಿದಿದ್ದೀವಿ. ಸೊ ಎಷ್ಟೆಷ್ಟಿದೆ ಅಂದರೆ ಇ ಬಿ ಐ ಟಿ ಮತ್ತು ಇ ಬಿ ಟಿನ ನೋಡೋಣ. ಸೊ ಇ ಬಿ ಟಿ ಮೇಲೆ ನಾವು ಆನ್ಸರ್ನ ಸಾಲ್ವ್ ಮಾಡಬೇಕಾಗುತ್ತೆ. ಇ ಬಿ ಐ ಟಿ ಮತ್ತು ಇ ಬಿ ಟಿ 70,000 ರುಪೀಸ್ ಇದೆ, ಇ ಬಿ ಟಿ 58,000 ರುಪೀಸ್ ಇದೆ. ಸೊ ಎರಡನ್ನೂ ಆನ್ಸರಲ್ಲಿ ಎಂಟ್ರಿ ಮಾಡಿಕೊಂಡಾಗ 70,000 ಡಿವೈಡೆಡ್ ಬೈ 58,000 ಆನ್ಸರ್ 1.20. ಈಗ ಎರಡನೇ ಲಿವರೇಜ್ ಆದ ನಂತರ ಥರ್ಡ್ ಲಿವರೇಜ್ನ ಕಂಡಿಡಿಯೋಣ. ಅದನ್ನು ಕಂಬೈನ್ಡ್ ಲಿವರೇಜ್ ಅಂತ ಕರಿತೀವಿ. ಆಪ್ರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ಸೊ ಆಪ್ರೇಟಿಂಗ್ ಲಿವರೇಜ್ ಅಂದರೆ ನಾವು ಮೊದಲು ಕಂಡುಹಿಡಿದಿರುವಂಥ ಲಿವರೇಜ್ ಆನ್ಸರ್ 1.42. ಫೈನಾನ್ಷಿಯಲ್ ಲಿವರೇಜ್ ಅಂದರೆ ನಾವು ಸೆಕೆಂಡ್ ಕಂಡುಹಿಡಿದಿರುವಂಥ ಆನ್ಸರ್ 1.20. ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 1.71. ಇಷ್ಟೇ ಸಿಂಪಲಾಗಿ ಪ್ರಾಬ್ಲಮ್ ಕೇಳ್ತಾರೆ. ಯಾವುದೇ ರೀತಿ ನೀವು ಯಾವುದೇ ಮೆಥಡ್ಸು ಆ ರೂಲ್ಸ್ ಈ ರೂಲ್ಸ್ ಕಂಡೀಷನ್ಸ್ ಏನೂ ನೆನ್ಪಿಟ್ಕೋಬೇಡಿ, ಸೇಮ್ ಟು ಸೇಮ್ ಕ್ವಶನ್ಸೇ ಬರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು 5 ಅಂಕದ ಮೆಥಡ್ನೊಂದಿಗೆ ಸಿಗೋಣ.